ಈ ಸೀರೀಸ್ ಅಲ್ಲಿ ನಾವು ಯಾವ ರೀತಿ ಯೂಟ್ಯೂಬ್ ವಿಡಿಯೋನ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಥಂಬ್ನೈಲ್ ಅನ್ನ ಡಿಸೈನ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡಬೇಕು, ಏನೇನು ಸೆಟ್ಟಿಂಗ್ಸ್ ಅನ್ನ ಆನ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಕಲಿತಾ ಹೋಗೋಣ. ಮೊದಲನೇ ವಿಡಿಯೋ ಇದಾಗಿರೋದ್ರಿಂದ ಯಾವ ರೀತಿ ಯೂಟ್ಯೂಬ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಬೇಕು, ಯಾವ ಯಾವ ಸೆಟ್ಟಿಂಗ್ ಗಳನ್ನ ಆನ್ ಮಾಡಬೇಕು ಅದರ ಬಗ್ಗೆ ತಿಳ್ಕೊಂತ ಹೋಗೋಣ. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ನೀವು ನಿಮ್ಮ ಕ್ರೋಮ್ ಬ್ರೌಸರ್ಗೆ ಹೋಗಿ ಅಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಇಂದ ಲಾಗಿನ್ ಆಗಿ. ಈಗ ನೀವು ನೋಡ್ಬೋದು ನಾನು ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ್ಮೇಲೆ ಇಲ್ಲಿ ರೌಂಡ್ ಆಗಿ ಒಂದು ಸಿಂಬಲ್ ತರ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಈಗ ವ್ಯೂ ಯುವರ್ ಚಾನಲ್ ಅಂತ ಇದೆ. ಸೊ ವ್ಯೂ ಯುವರ್ ಚಾನಲ್ಗೆ ಒತ್ತುತ್ತೀನಿ. ನೆಕ್ಸ್ಟ್ ಮ್ಯಾನೇಜ್ ವಿಡಿಯೋಸ್. ಸೊ ಇವಾಗ ಇಲ್ಲಿ ನಾವು ಇಂಪಾರ್ಟೆಂಟ್ ಸೆಟ್ಟಿಂಗ್ಗಳನ್ನು, ಕೀವರ್ಡ್ ಇರ್ಬೋದು, ಡಿಸ್ಕ್ರಿಪ್ಷನ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಫಿಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲಿಗೆ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ. ಸೊ ಈ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಎಷ್ಟು ವ್ಯೂಸ್ ಬಂದಿದೆ, ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಆಗಿದ್ದಾರೆ, ಪ್ರತಿಯೊಂದ್ರದ್ದು ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಕಂಟೆಂಟಲ್ಲಿ ನೀವು ಯಾವ ಯಾವ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀರಾ ಪ್ರತಿಯೊಂದ್ರದ್ದು ಕೂಡ ತೋರಿಸ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ನಮಗೆ ಮೇಯ್ನ್ ಆಗಿ ಬೇಕಾಗಿರುವಂಥದ್ದು ಫಸ್ಟು ಕಸ್ಟಮೈಸೇಷನ್ಗೆ ಹೋಗೋಣ. ಕಸ್ಟಮೈಸೇಷನ್ ಅನ್ನು ಕ್ಲಿಕ್ ಮಾಡಿ. ಫಸ್ಟ್ ನಾವೇನು ಮಾಡಬೇಕು, ಬ್ಯಾನರ್ ಇಮೇಜನ್ನು ಕ್ರಿಯೇಟ್ ಮಾಡಬೇಕು. ಈ ಬ್ಯಾನರ್ ಇಮೇಜನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು? ಸೊ ಸಿಂಪಲ್ ಆಗಿ ಫ್ರೀ ಟೂಲನ್ನು ಯೂಸ್ ಮಾಡ್ತಾ ಹೋಗೋಣ. ಆ ಫ್ರೀ ಟೂಲ್ ಯಾವುದು? ಕ್ಯಾನ್ವಾ. ಸೊ ನಾನು ಆಲ್ರೆಡಿ ಕ್ಯಾನ್ವಾದಲ್ಲಿ ಜಿಮೇಲ್ ಮುಖಾಂತರ ಲಾಗಿನ್ ಆಗಿದ್ದೀನಿ. ನೀವು ಜಿಮೇಲ್ ಮುಖಾಂತರ ಲಾಗಿನ್ ಆದರೆ ನೀವು ಕ್ರಿಯೇಟ್ ಮಾಡ್ಬೋದು. ನೋಡಿ, ನಾನು ಎಲ್ಲ ಥಂಬ್ನೇಲ್ಗಳಿರ್ಬೋದು, ಬ್ಯಾನರು, ಪ್ರತಿಯೊಂದನ್ನು ಕೂಡ ನಾನು ಫ್ರೀ ಟೂಲ್ ಕ್ಯಾನ್ವಾ ಯೂಸ್ ಮಾಡಿಕೊಂಡೆ ನಾನು ಕ್ರಿಯೇಟ್ ಮಾಡೋದು. ಈಗ ಯಾವ ರೀತಿ ಬ್ಯಾನರನ್ನು ಕ್ರಿಯೇಟ್ ಮಾಡಬೇಕು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಪ್ಲಸ್ ಸೈನ್ ಕಾಣಿಸ್ತಾ ಇದೆ, ಕ್ರಿಯೇಟ್. ಸೊ ಕ್ರಿಯೇಟಿಗೆ ಕ್ಲಿಕ್ ಮಾಡೋಣ, ಬ್ಯಾನರ್ ಅಂತ ಹೊಡೆಯೋಣ. ಸೊ ಯೂಟ್ಯೂಬ್ ಬ್ಯಾನರ್ ಬರುತ್ತೆ ಇಲ್ಲಿ ನೋಡಿ, ಯೂಟ್ಯೂಬ್ ಬ್ಯಾನರ್. ಸೊ ಯೂಟ್ಯೂಬ್ ಬ್ಯಾನರ್ಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ರೆಡಿಮೇಡ್ ಟೆಂಪ್ಲೇಟ್ಸ್ಗಳು ಕೂಡ ಬರುತ್ತೆ. ರೆಡಿಮೇಡ್ ಟೆಂಪ್ಲೇಟ್ಸ್ ಬೇಡ, ನಾನೇ ಕ್ರಿಯೇಟ್ ಮಾಡ್ಕೊತೀನಿ ಅಂತಂದರೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಈಗ ರೆಡಿಮೇಡ್ ಟೆಂಪ್ಲೇಟಲ್ಲಿ ಯಾವ ರೀತಿ ಚೇಂಜ್ ಮಾಡೋದು ನೋಡಿ. ಇವಾಗ ಒಂದು ಕ್ಲಿಕ್ ಮಾಡಿದ್ದೀನಿ, ಇದು ರೆಡಿಮೇಡ್ ಟೆಂಪ್ಲೇಟ್. ಇದರಲ್ಲೇ ನಾನು ಏನು ಬೇಕು ಅದನ್ನು ಚೇಂಜಸನ್ನು ಮಾಡ್ಬೋದು. ಸೊ ಇಲ್ಲಿ ನೋಡಿ, ಯಶವಂತ್ ಟಾಕ್ಸ್ ಅಂತ ಹೊಡಿತೀನಿ, ಯಶು ಟಾಕ್ಸ್. ಸೊ ನೋಡಿ, ಯಶವಂತ್ ಟಾಕ್ಸ್ ಅಂತ ನಾನು ಹೊಡೆದಿದ್ದೀನಿ. ಯಾವ ರೀತಿ ಬೇಕೋ ಆ ರೀತಿ ನಾನು ಚೇಂಜಸನ್ನು ಮಾಡ್ಕೊತ ಹೋಗ್ಬೋದು. ಇದನ್ನು ಮಾಡಾದ್ಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡೋದು? ಇಲ್ಲಿ ಶೇರ್ ಅಂತ ಕಾಣಿಸ್ತಾ ಇದೆ ನೋಡಿ, ಶೇರ್. ಸೊ ಶೇರ್ಗೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಅಷ್ಟೇ. ಇವಾಗ ಡೌನ್ಲೋಡ್ ಆಗಿರುತ್ತೆ. ಅದನ್ನು ನೀವು ಈಸಿಯಾಗಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಸೊ ರಿಮೂವ್ ಮಾಡಿರ್ತೀನಿ. ಇವಾಗ ಅಪ್ಲೋಡ್ ಯಾವ ರೀತಿ ಮಾಡ್ತೀನಿ ನೋಡಿ, ಅಪ್ಲೋಡ್, ಡೌನ್ಲೋಡ್ಸ್. ಸೊ ಅಲ್ಲಿ ಡೌನ್ಲೋಡ್ ಆಗಿದೆ, ಅದನ್ನು ಪ್ರೆಸ್ ಮಾಡ್ತೀನಿ. ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಅಡ್ಜಸ್ಟ್ ಮಾಡಿಬಿಟ್ಟು ಡನ್ ಕೊಟ್ಟರೆ ಸೊ ಯೂಟ್ಯೂಬ್ ಬ್ಯಾನರ್ ಇಮೇಜು ಅಪ್ಲೋಡ್ ಆಯಿತು. ನೆಕ್ಸ್ಟ್ ಯೂಟ್ಯೂಬ್ ಲೋಗೋ. ಸೊ ಯೂಟ್ಯೂಬ್ ಲೋಗೋನ ನೀವು ಕ್ಯಾನ್ವಾದಲ್ಲೂ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಆನ್ಲೈನ್ ಟೂಲ್ಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಲೋಗೋ ಕ್ರಿಯೇಟರ್. ಸೊ ಲೋಗೋ ಕ್ರಿಯೇಟರ್ ಅಂತ ನೋಡಿದ್ರೆ ಯಾವುದಾದ್ರೂ ಆಯಿತು, AI ಲೋಗೋ ಕ್ರಿಯೇಟರ್ ಇರ್ಬೋದು. ಯಾವುದಾದ್ರೂ ಒಂದು ಲೋಗೋ ಕ್ರಿಯೇಟರಲ್ಲಿ ನೀವು ನಿಮಗೆ ಬೇಕಾಗಿರುವಂತಹ ಲೋಗೋವನ್ನು ನೀವು ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಯಶವಂತ್ ಟಾಕ್ಸ್ ಅಂತ ಹೊಡೆದಿದ್ದೀನಿ. ಸೊ ಯಶವಂತ್ ಟಾಕ್ಸ್ ಅನ್ನೋ ಹೆಸರಲ್ಲಿ ನಾನು ಹೊಡೆದಿದ್ದೆ. ಸೊ ನೋಡಿ ಎಷ್ಟು ಜನರೇಟ್ ಆಗಿದೆ ಲೋಗೋಗಳು. ಈ ಲೋಗೋಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಯಾವ ರೀತಿ ಅಪ್ಲೋಡ್ ಮಾಡೋದು ನೋಡಿ, ನಾನು ತೋರಿಸ್ತೀನಿ ನೋಡಿ. ಅಪ್ಲೋಡ್ ಹೊಡಿತೀನಿ, ನಂದು ಸ್ಕ್ರೀನ್ಶಾಟ್ಸಲ್ಲಿತ್ತು, ಅದಕ್ಕೋಸ್ಕರ ಸ್ಕ್ರೀನ್ಶಾಟ್ಸಲ್ಲಿರುವಂಥ ಇಮೇಜನ್ನು ಇನ್ಫೋ ಸ್ಟ್ರೀಮ್ ಅಗ್ರಿಕಲ್ಚರ್ ನನ್ನ ಇನ್ನೊಂದು ಚಾನಲಿಂದನ್ನು ಅಪ್ಲೋಡ್ ಮಾಡಿ ತೋರಿಸಿದೆ. ಈಗ ಪ್ರೊಫೈಲ್ ಪಿಕ್ಚರ್ ಅಪ್ಲೋಡ್ ಆಯಿತು, ಬ್ಯಾನರ್ ಅಪ್ಲೋಡ್ ಆಯಿತು. ನೆಕ್ಸ್ಟ್ ನೇಮ್. ನೀವು ಯಾವ ನೇಮನ್ನು ಕೊಡಬೇಕು ಆ ನೇಮನ್ನು ನೀವಲ್ಲಿ ಕೊಡ್ಬೋದು. ಇಲ್ಲ ನನಗೆ ನೇಮ್ ಒಂಚೂರು ಡಿಫ್ರೆಂಟ್ ಆಗಿರಬೇಕು, ನಾನು ಒಂಚೂರು ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ನೋಡಬೇಕು ಅಂತಂದರೆ ನೀವು ಚಾಟ್ GPT ಯೂಸ್ ಮಾಡ್ಕೋಬೋದು. ಸೊ ಚಾಟ್ GPTಗೆ ಹೋಗಿ. ಸೊ ನಾನು ಹೇಳೋದೇನು ಅಂತಂದರೆ, ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ನಿಮಗೆ ತುಂಬ ಹೆಲ್ಪ್ ಮಾಡೋದು ಇದೇ ಚಾಟ್ GPT. ಸೊ ಚಾಟ್ GPTನ ನೀವು ಯೂಸ್ ಮಾಡೋದನ್ನು ಕಲ್ತ್ಕೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಸ್ಪೀಕರ್ ಇದೆ. ಸೊ ಸ್ಪೀಕರಿಗೆ ಹೊಡಿತೀನಿ ನಾನು ಇವಾಗ. ಈಗ ನಾನು ಏನು ಮಾತಾಡ್ತೀನಿ ಅದನ್ನು ಅದು ಕ್ಯಾಪ್ಚರ್ ಮಾಡ್ತಾ ಹೋಗುತ್ತೆ. ಸೊ ಇವಾಗ ಅಲ್ಲಿ ಹೊಡಿತೀನಿ, ಸಜೆಸ್ಟ್ ಮೀ ಸಮ್ ನೇಮ್ ಫಾರ್ ಮೈ ನ್ಯೂ ಯೂಟ್ಯೂಬ್ ಚಾನಲ್ ಇನ್ ವಿಚ್ ಐ ವಿಲ್ ಬಿ ಕ್ರಿಯೇಟಿಂಗ್ ದ ಕಂಟೆಂಟ್ ರಿಗಾರ್ಡಿಂಗ್ ದಿ ಕುಕಿಂಗ್. ಸೊ ಅಲ್ಲಿ ಟಿಕ್ ಮಾರ್ಕನ್ನು ಕೊಟ್ಟರೆ ಇವಾಗ ನಾವೇನು ಹೇಳಿರ್ತೀವಿ ಅದನ್ನು ಅದು ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟ್ ಅಪ್ಸೈಡ್ ಆರೋಗೆ ಕ್ಲಿಕ್ ಮಾಡಿ, ಅದು ಇವಾಗ ಜನರೇಟ್ ಮಾಡ್ತಾ ಹೋಗುತ್ತೆ ಹೆಸರನ್ನು ನೋಡಿ.
ಯಶವಂತ್ ರಸೋಯಿ, ಯಶವಂತ್ ಕುಕ್ ಬುಕ್, ಯಶವಂತ್ ಟೇಸ್ಟ್, ಈ ರೀತಿ. ಇಲ್ಲ ನನಗೆ ಕನ್ನಡದಲ್ಲಿ ಬೇಕು, ಇನ್ ಕನ್ನಡ ಅಂತ ಹೊಡಿರಿ. ನೋಡಿ ಕನ್ನಡದಲ್ಲೂ ಬಂತು, ಯಶವಂತ್ ಅಡುಗೆ ಮನೆ, ಯಶವಂತ್ ಅಡುಗೆ, ಯಶವಂತ್ ಕಿಚನ್ ಕಥೆಗಳು, ಈ ರೀತಿ. ನೀವು ಯಾವ ಜಾನರಲ್ಲಿ ಯೂಟ್ಯೂಬ್ ವಿಡಿಯೋನ ಮಾಡ್ತಿರ್ತೀರಾ ಆ ಒಂದು ಜಾನರನ್ನು ನೀವಲ್ಲಿ ಹಾಕಿದ್ರೆ ನಿಮಗೆ ಹೆಸರುಗಳು ಸಜೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಹೆಸರನ್ನು ಕೂಡ ನಾವು ಹಾಕಿದ್ವಿ. ಇದು ಹ್ಯಾಂಡಲ್ ನೀವು ಡಿಫ್ರೆಂಟ್ ಹೆಸರನ್ನ ಹಾಕೋಬಹುದು, ಏನು ಚಿಂತೆ ಇಲ್ಲ. ನಾನು ಇನ್ಫೋಸ್ಟ್ರೀಮ್ ಮೀಡಿಯಾ ಅಂತ ಯಾಕೆ ಹಾಕೊಂಡಿದ್ದೀನಿ ಅಂತಂದರೆ ನಂದು 2 ರಿಂದ 3 ಚಾನಲ್ ಇರೋದ್ರಿಂದ ಅಷ್ಟನ್ನು ಕೂಡ ಅದರ ಅಂಡರಲ್ಲಿ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಯಾವುದಾದ್ರೂ ಹೆಸರನ್ನ ಅಲ್ಲಿ ಹಾಕ್ಬೋದು. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಏನು ಅಂತಂದರೆ ನಿಮ್ಮ ಚಾನಲ್ ಬಗ್ಗೆ ನೀವು ಅಲ್ಲಿ ನಿಮ್ಮ ವ್ಯೂವರ್ಸಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಮತ್ತೆ ChatGPTಯನ್ನೇ ಯೂಸ್ ಮಾಡೋಣ. ಸೇಮ್ ಪ್ರಾಂಪ್ಟ್ ಹೇಳ್ತೀನಿ ನೋಡಿ. Write me the description for my YouTube channel which will be regarding the authentic cooking videos. ನೋಡಿ ಇವಾಗ ಕನ್ನಡದಲ್ಲಿ ಜನರೇಟ್ ಆಗಿದೆ, ನನಗೆ ಇಂಗ್ಲೀಷಲ್ಲಿ ಬೇಕು. ಸೊ ಅವಾಗ ಏನು ಮಾಡ್ತೀನಿ, ಇನ್ ಇಂಗ್ಲೀಷ್ ಆದಷ್ಟು ಇಂಗ್ಲೀಷಲ್ಲೇ ಹಾಕೋದಕ್ಕೆ ಟ್ರೈ ಮಾಡಿ. ನೋಡಿ ಡಿಸ್ಕ್ರಿಪ್ಷನ್ ಆಯಿತು, ಜಸ್ಟ್ ಕಾಪಿ ಮಾಡ್ಕೋಬೇಕು, ಪೇಸ್ಟ್ ಮಾಡಿದ್ರೆ ಆಯಿತು ಅಷ್ಟೇ. ಸೊ ಎಷ್ಟು ಬೇಕು ಅಷ್ಟು ಕಾಪಿ ಮಾಡ್ಕೊಳ್ಳೋಣ, ಸಾಕು, ಒಂದು 3 ಲೈನ್ ಸಾಕು ನಮಗೆ. ಸೊ ಕಾಪಿ, ಇಲ್ಲಿ ಪೇಸ್ಟ್. ಸೊ ಸಿಂಪಲ್, ಡಿಸ್ಕ್ರಿಪ್ಷನ್ ಕೂಡ ಆಯಿತು. ನೆಕ್ಸ್ಟ್ ಆ್ಯಡ್ ಲ್ಯಾಂಗ್ವೇಜ್, ಇವಾಗೇನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎಕ್ಸ್ಟರ್ನಲ್ ಲಿಂಕ್ಸ್ ಕೂಡ ಬೇಡ. ನಿಮ್ಮ ಜಿಮೇಲ್, ಸೊ ಕಾಂಟ್ಯಾಕ್ಟ್ ಇನ್ಫೋ ಇಮೇಲನ್ನು ನೀವು ಹಾಕಲೇಬೇಕು. ಯಾಕಂತಂದರೆ ಯೂಟ್ಯೂಬಿಂದ ಏನೇ ಒಂದು ರಿಸ್ಟ್ರಿಕ್ಷನ್ಸ್ ಇರ್ಬೋದು, ಇಲ್ಲ ಇನ್ಫಾರ್ಮೇಷನ್, ನಿಮ್ಮ ಮಾನಿಟೈಸೇಷನ್ ಇನ್ಫಾರ್ಮೇಷನ್ ಪ್ರತಿಯೊಂದು ಕೂಡ ಜಿಮೇಲ್ ಮುಖಾಂತರನೇ ಬರೋದು. ಅದಕ್ಕೋಸ್ಕರ ನೀವು ನಿಮ್ಮ ಮೇನ್ ಜಿಮೇಲ್ ಅಕೌಂಟ್ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ವಿಡಿಯೋ ವಾಟರ್ ಮಾರ್ಕ್, ಅಂದರೆ ನಿಮ್ಮ ವಿಡಿಯೋ ಕೆಳಗಡೆ ನಿಮ್ಮ ವಿಡಿಯೋ ಅಂತ ವಾಟರ್ ಮಾರ್ಕ್ ಬರುತ್ತೆ. ಸೊ ಅದನ್ನು ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂತ ಅಂದ್ರೆ ಇಲ್ಲ. ಸಿಂಪಲ್ ಯಾವ ರೀತಿ ಅಪ್ಲೋಡ್ ಮಾಡ್ಬೋದು, ನಿಮ್ಮ ಸಿಂಬಲ್ ಇರುತ್ತಲ್ಲ, ಅಂದರೆ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಲೋಗೋ, ಅದನ್ನೇ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಡನ್. ಸೊ ವಾಟರ್ ಮಾರ್ಕ್ ಅಪ್ಲೈ. ನೆಕ್ಸ್ಟ್ ಇಲ್ಲಿ ಪಬ್ಲಿಷ್ ಅಂತ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ಹೋಮ್ ಟ್ಯಾಬ್ ಅಂತ ಕಾಣಿಸ್ತಾ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಇದನ್ನು ಆನ್ ಮಾಡಿ ಅಷ್ಟೇ, ಸಿಂಪಲ್, ಮುಗೀತು. ಇನ್ನೇನು ಮುಟ್ಟಕ್ಕೆ ಹೋಗ್ಬೇಡ್ರಿ, ಇಷ್ಟು ಆನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡೋಣ. ಈಗ ಮೇನ್ ಸೆಟ್ಟಿಂಗ್ಸ್, ಮೊದಲನೇದಾಗಿ ಜನರಲ್ ಡಿಫಾಲ್ಟ್ ಯೂನಿಟ್ಸ್ ಅಂತ ಇದೆ. ಕರೆನ್ಸಿ ಇಂಡಿಯನ್ ನ್ಯಾಷನಲ್ ರುಪಿ ಇದ್ರೂ ಓಕೆ, US ಡಾಲರ್ ಇದ್ರೂ ಓಕೆ, ಏನು ಚಿಂತೆ ಇಲ್ಲ. ನೆಕ್ಸ್ಟ್ ಚಾನಲ್, ಬೇಸಿಕ್ ಇನ್ಫಾರ್ಮೇಷನ್, ಕಂಟ್ರಿ ಯಾವುದು, ಇಂಡಿಯಾ, ಅದರ ರೆಸಿಡೆಂಟ್ ಇಂಡಿಯಾನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೀವರ್ಡ್ಸ್, ಸೊ ಕೀವರ್ಡ್ಸನ್ನು ಯಾವ ರೀತಿ ಕೊಡೋದು, ಸೊ ತೋರಿಸ್ತೀನಿ ನೋಡಿ. ನಾನಿವಾಗ ಫಾರ್ ಎಕ್ಸಾಂಪಲ್ ಒಂದು ಕುಕ್ಕಿಂಗ್ ಚಾನಲನ್ನು ಮಾಡ್ತಾ ಇದ್ದೀನಿ. ಈಗೇನು ಮಾಡ್ತೀನಿ, ನಾನು ಕುಕ್ಕಿಂಗ್ ರಿಲೇಟೆಡ್ ಕೀವರ್ಡ್ಸನ್ನು ಹಾಕ್ತಾ ಹೋಗ್ತೀನಿ. ಕುಕ್ಕಿಂಗ್ ಚಾನಲ್, ಈ ರೀತಿ. ಸೊ ಅದು ನೋಡಿದು ಎಂಟರ್ ಹೊಡೆದ್ರೆ ಆ ರೀತಿ ಸೇವ್ ಆಗ್ತಾ ಹೋಗುತ್ತೆ. ಇಲ್ಲ ನನಗೆ ಕೀವರ್ಡ್ಸ್ ಹಾಕೋದಕ್ಕೆ ಬರಲ್ಲ ಅಂತಂದರೆ ಮತ್ತೆ ChatGPTನ ಯೂಸ್ ಮಾಡ್ಬೋದು. ಗಿವ್ ಮೀ ಸಮ್ ಕೀವರ್ಡ್ಸ್ ಫಾರ್ ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಸಿಂಪಲ್, ಇಷ್ಟನ್ನು ಹೊಡೆದ್ರಾಯ್ತು. ಪ್ರಾಂಪ್ಟನ್ನು ಹಾಕಿದ್ದೀವಿ. ಇವಾಗ ಪ್ರಾಂಪ್ಟ್ ಹಾಕೋದನ್ನು ಕಲಿತ್ರೆ ಆಯಿತು. ChatGPTಯಲ್ಲಿ ನೀವು ಈಸಿಯಾಗಿ ಕಂಟೆಂಟ್ ಕ್ರಿಯೇಷನನ್ನು ಮತ್ತು ChatGPTನ ಕಂಬೈನ್ ಮಾಡ್ಕೊಂಡಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ನೋಡ್ಬೋದು ಇಲ್ಲಿ ಕೀವರ್ಡ್ಸನ್ನು ಕೊಟ್ಟಿದೆ. ಸೊ ಅದನ್ನು ಜಸ್ಟ್ ಒಂದೊಂದಾಗೆ ಕಾಪಿ ಮಾಡಬೇಕು, ಎಲ್ಲವನ್ನೂ ಒಂದೇ ಸಲ ಕಾಪಿ ಮಾಡೋಕ್ಕಾಗಲ್ಲ. ಒಂದೊಂದಾಗೆ ಕಾಪಿ ಮಾಡಿ ಪೇಸ್ಟ್ ಮಾಡೋದಾಯ್ತು, ಸಿಂಪಲ್. ಒಂದೊಂದಾಗೆ ಕಾಪಿ ಪೇಸ್ಟ್, ಅಥೆಂಟಿಕ್ ರೆಸಿಪೀಸ್ ಕಾಪಿ ಮಾಡ್ತಾ ಇದ್ದೀನಿ, ಜಸ್ಟ್ ಪೇಸ್ಟ್. ಸೊ ಕಾಪಿ ಪೇಸ್ಟ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್. ಸೊ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ಸ್ ಫಾರ್ ಎವ್ರಿ ವಿಡಿಯೋನ ಹಾಕಿ. ಯಾಕಂತಂದರೆ ಒಂದೊಂದು ವಿಡಿಯೋನ ನೀವು ಚಿಲ್ಡ್ರನ್ಗೋಸ್ಕರ, ಸಣ್ಣ ಮಕ್ಕಳಿಗೋಸ್ಕರ ಮಾಡ್ತೀರಾ, ಒಂದೊಂದು ವಿಡಿಯೋ ದೊಡ್ಡವ್ರಿಗೋಸ್ಕರ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಆ್ಯನಿಮೇಷನನ್ನು ಯೂಸ್ ಮಾಡಿಕೊಂಡು ಸಣ್ಣ ಮಕ್ಕಳಿಗೋಸ್ಕರ ಕಿಡ್ಸ್ ವಿಡಿಯೋನ ಮಾಡ್ತಾ ಇದ್ರೆ ಎಸ್ ಸೆಟ್ ದಿಸ್ ಚಾನಲ್ ಮೇಡ್ ಫಾರ್ ಕಿಡ್ಸ್ ಅನ್ನು ಹೊಡಿಬೋದು. ಇಲ್ಲ ನಾನು ಸಣ್ಣ ಮಕ್ಕಳಿಗೋಸ್ಕರ ಏನು ಕಂಟೆಂಟನ್ನು ನಾನು ಕ್ರಿಯೇಟ್ ಮಾಡಲ್ಲ ಅಂತಂದರೆ ನೀವು ನೋ ಅಂತ ಹೊಡಿಬೋದು. ಇಲ್ಲ ನಾನು ಪ್ರತಿಯೊಂದು ವಿಡಿಯೋ ಕೂಡ ಡಿಫ್ರೆಂಟ್ ಇರುತ್ತೆ, ಸ್ವಲ್ಪ ಸಣ್ಣ ಮಕ್ಕಳಿಗೂ ಕೂಡ ಮಾಡ್ತೀನಿ, ಸ್ವಲ್ಪ ನಾನು ಬೇರೆ ದೊಡ್ಡವರು ಕೂಡ ನೋಡುವಂಥದ್ದನ್ನು ಮಾಡ್ತೀನಿ ಅಂತಂದರೆ ನೋ ಐ ವಾಂಟ್ ಟು ರಿವ್ಯೂ ದಿಸ್ ಫಾರ್ ಎವ್ರಿ ವಿಡಿಯೋ ಅಂತ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಯಾವುದನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನು ನಿಮ್ಮದು ಒಂದ್ಸಲಿ ಮಾನಿಟೈಸ್ ಆಗೋದಕ್ಕೆ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಜಿಮೇಲಲ್ಲಿ, ಆವಾಗ ಲಿಂಕ್ ಮಾಡಿದ್ರೂ ಸಾಕು. ನೆಕ್ಸ್ಟ್ ಫೀಚರ್ ಎಲಿಜಿಬಿಲಿಟಿ, ಅದಾಗದೇ ಎಲಿಜಿಬಲ್ ಆಗ್ತಾ ಹೋಗುತ್ತೆ, ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಅಪ್ಲೋಡ್ ಡಿಫಾಲ್ಟ್ಸ್. ಸೊ ಅಪ್ಲೋಡ್ ಡಿಫಾಲ್ಟ್ಸು ನಾನು ಹೇಳೋದೇನು ಅಂತಂದರೆ ಪ್ರತಿಯೊಂದು ವಿಡಿಯೋಗೂ ಕೂಡ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಕೊತಾ ಹೋಗಿ. ಸೊ ಟೈಟಲ್, ವಿಡಿಯೋವಿನ ಟೈಟಲ್ ಇರ್ಬೋದು, ಡಿಸ್ಕ್ರಿಪ್ಷನ್, ವಿಸಿಬಿಲಿಟಿ ಪಬ್ಲಿಕ್ ಇರಲಿ. ಪಬ್ಲಿಕ್ ಇದ್ದರೆ ಮಾತ್ರ ನೋಡೋಕ್ಕಾಗೋದು, ಪ್ರೈವೇಟ್ ಅಥವಾ ಅನ್ಲಿಸ್ಟೆಡ್ ಇದ್ದರೆ ಎಲ್ಲರಿಗೂ ಕೂಡ ನೋಡೋದಕ್ಕೆ ಆಗಲ್ಲ.
ಅನ್ಲಿಸ್ಟೆಡ್ ಇದ್ರೆ ಯಾರು ಕೂಡ ನೋಡೋಕ್ಕಾಗಲ್ಲ. ಪ್ರೈವೇಟ್ ಆದರೆ ನೀವು ಯಾರಿಗೆ ಲಿಂಕನ್ನು ಕಳಿಸ್ತೀರಾ ಅವ್ರು ಮಾತ್ರ ನೋಡ್ಬೋದು, ಎಲ್ಲರೂ ಕೂಡ ನೋಡೋದಕ್ಕಾಗಲ್ಲ. ನೆಕ್ಸ್ಟ್ ಟ್ಯಾಗ್ಸ್. ಸೊ ಪ್ರತಿಯೊಂದನ್ನು ಕೂಡ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಂದರೆ ಪ್ರತಿಯೊಂದು ವಿಡಿಯೋಗೂ ಕೂಡ ಟೈಟಲ್ ಯಾವ ರೀತಿ ಬರೀಬೇಕು, ಯಾವ ರೀತಿ ಡಿಸ್ಕ್ರಿಪ್ಷನ್ ಬರೀಬೇಕು, ಯಾವ ರೀತಿ ಕೀವರ್ಡ್ಸನ್ನು ಹಾಕಬೇಕು, ಪ್ರತಿಯೊಂದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ಕೊಟ್ಟಿರ್ತೀನಿ. ಅದರ ಲಿಂಕ್ ನಿಮಗೆ ಐ ಬಟನ್ನಲ್ಲೂ ಕೂಡ ಸಿಗುತ್ತೆ ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೂಡ ಸಿಗುತ್ತೆ. ಈಗ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಿಗೆ ಹೋಗೋಣ. ಇಲ್ಲಿ ಕೆಟಗರಿ, ನೀವು ಕಾಮಿಡಿ ಮಾಡ್ತಿದ್ರೆ ಕಾಮಿಡಿ, ಕಾರ್ಸ್ ಅಥವಾ ವೆಹಿಕಲ್ಸ್ ಅಂದರೆ ರಿವ್ಯೂ ಮಾಡ್ತಿರ್ತಾರೆ, ಕಾರ್ ಮತ್ತು ವೆಹಿಕಲ್ಗಳನ್ನು ರಿವ್ಯೂ ಮಾಡ್ತಾರೆ, ಅದನ್ನಾದ್ರೂ ಹಾಕ್ಬೋದು. ಕಾಮಿಡಿ, ಎಜುಕೇಷನ್, ನೀವೇನಾದ್ರೂ ಕೂಡ ಪಾಠ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಇಂಜಿನಿಯರಿಂಗ್ ಇರ್ಬೋದು, 10th PUC, ನೀವು ಅವಾಗ ಎಜುಕೇಷನನ್ನು ಕೊಡ್ಬೋದು. ಇವಾಗ ಇದ್ಯಾವುದಿದು ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಅಂದ್ಕೊಳ್ಳಿ. ಸೊ ಎಂಟರ್ಟೈನ್ಮೆಂಟ್ ಚಾನಲ್ ಸೇವ್ ಆಯಿತು. ವಿಡಿಯೋ ಲ್ಯಾಂಗ್ವೇಜ್, ನೀವು ಯಾವ ಲ್ಯಾಂಗ್ವೇಜಲ್ಲಿ ಕಂಟೆಂಟ್ ಕ್ರಿಯೇಷನನ್ನು ಮಾಡ್ತಾ ಇರ್ತೀರಾ ಆ ಒಂದು ಲ್ಯಾಂಗ್ವೇಜ್. ಈಗ ನಮ್ಮದು ಕನ್ನಡ ಆಗಿರೋದ್ರಿಂದ ಕನ್ನಡನ ನಾವು ಕೊಡ್ತೀವಿ. ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಏನು ಕೊಡುವಂಥ ಅವಶ್ಯಕತೆ ಇಲ್ಲ. ಕಮೆಂಟ್ಸು ಬೇಕಂದರೆ ಆನ್ ಮಾಡ್ಕೊಳ್ಳಿ, ಬೇಡ ಅಂತಂದರೆ ಆಫ್, ನಿಮ್ಮ ಇಷ್ಟ. ಆನ್ ಇದ್ದರೆ ಓಕೆ. ಮಾಡ್ರೇಷನ್ ಬೇಸಿಕ್ ಆಗಿ ಇರಲಿ, ಅದು ಆಲ್ರೆಡಿ ಡಿಫಾಲ್ಟ್ ಆಗಿ ಬೇಸಿಕ್ ಆಗಿ ಇರುತ್ತೆ, ನೀವೇನು ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪರ್ಮಿಷನ್ಸ್. ಸೊ ಪರ್ಮಿಷನ್ಸ್ ಅದು ಕೂಡ ಏನೋ ನೀವು ಮಾಡೋಂಗಿಲ್ಲ. ನೆಕ್ಸ್ಟ್ ಕಮ್ಯುನಿಟಿ ಮಾಡ್ರೇಷನ್ಸ್. ಸೊ ಬ್ಲಾಕ್ಡ್ ವರ್ಡ್ಸ್, ನೀವು ಯಾವುದಾದ್ರೂ ವರ್ಡ್ಗಳನ್ನು ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಏನಾದ್ರೂ ಬರುವಂಥ ವರ್ಡ್ಸ್ಗಳಿರ್ತಾವಲ್ಲ, ಬ್ಯಾಡ್ ವರ್ಡ್ಸು, ಅದನ್ನೆಲ್ಲ ನೀವು ಬ್ಲಾಕ್ ಮಾಡ್ಬೋದು. ನೆಕ್ಸ್ಟ್ ಕ್ರಿಯೇಟರ್ ಡೆಮೋಗ್ರಾಫ್ಸು, ಅದನ್ನೇನು ನೀವು ಚೇಂಜಸನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಅಗ್ರಿಮೆಂಟ್ಸು ನಿಮಗೆ ಇವಾಗಲೇ ಬರಲ್ಲ, ಯಾವಾಗ ಮಾನಿಟೈಸೇಷನ್ ಆಗುತ್ತೆ ಆವಾಗ. ಸೊ ಇಷ್ಟೆಲ್ಲ ಮಾಡಿಬಿಟ್ಟು ಸೇವನ್ನು ಒತ್ತಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ಲು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಇದೆ. ಈಗ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಪ್ಲೇ ಲಿಸ್ಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು, ಮತ್ತು ಏನೇನು ಟ್ರಿಕ್ಸನ್ನು ಯೂಸ್ ಮಾಡಬೇಕು ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ, ಪ್ರತಿಯೊಂದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪಾರ್ಟ್ 2 ವಿಡಿಯೋ ನಿಮಗೆ ಐ ಬಟನ್ನಲ್ಲೂ ಸಿಗುತ್ತೆ, ಪ್ಲೇ ಲಿಸ್ಟಲ್ಲೂ ಕೂಡ ಸಿಗುತ್ತೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.